ಇನ್ನು ಒಂದೇ ಮನೆಯಲ್ಲಿ 5 ಅಸ್ಥಿಪಂಜರಗಳು ಸಿಕ್ಕಿರುವಂತಹ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಚಿತ್ರದುರ್ಗದ ಜೈಲು ರಸ್ತೆಯಲ್ಲಿರತಕ್ಕಂಥ ಪಾಳು ಮನೆಯಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಒಂದೇ ಮನೆಯಲ್ಲಿ 5 ಅಸ್ಥಿಪಂಜರಗಳು ಸಿಕ್ಕಿದೆ. ಚಿತ್ರದುರ್ಗದ ಯಾವುದೋ ಜೈಲ್ ರೋಡ್ ಅಂತ, ಆ ರೋಡ್ನಲ್ಲಿರುವಂತಹ ಒಂದು ಪಾಳು ಬಿದ್ದ ಮನೆ. ಪಾಳು ಮನೆಯಲ್ಲಿ ವಾಸ ಇದ್ರಂತೆ ನಿವೃತ್ತ ಇಂಜಿನಿಯರ್ ಜಗನ್ನಾಥ ರೆಡ್ಡಿ ಅಂತ. ಜಗನ್ನಾಥ ರೆಡ್ಡಿ ಅವರ ಹೆಂಡತಿ, ಅವರ ಮಗಳು, ಇಬ್ಬರು ಪುತ್ರರ ಜೊತೆ ಅವರು ವಾಸವಾಗಿದ್ದರು. ಆದರೆ ಈಗ ಅಲ್ಲಿ ಸಿಕ್ಕಿರೋ ಡೆಡ್ ಬಾಡಿ ಅಂದರೆ ಆ ಅಸ್ಥಿಪಂಜರಗಳು ಅವರದ್ದೇನಾ ಅಲ್ವಾ ಅಂತಕ್ಕಂಥದ್ದು ಕನ್ಫರ್ಮ್ ಆಗಬೇಕಿದೆ. ಇದು ಕೊಲೆನಾ ಆತ್ಮಹತ್ಯೆನಾ ಅಂತಕ್ಕಂಥದ್ದು ಕನ್ಫರ್ಮ್ ಆಗಬೇಕಿದೆ. ಅಲ್ಲಿದ್ದ ಸುತ್ತಮುತ್ತ ಅವ್ರು ಹೇಳ್ತಾರೆ 2012 ನೋಡಿದ್ದವ್ರನ್ನ ನಾವು ಅದಾದಮೇಲೆ ನೋಡೇ ಇಲ್ಲ ಅಂತಾರೆ. 2012-13 ಅಂದರೆ 10 ವರ್ಷದ ಹಿಂದಿನ ಮಾತು, 10-11 ವರ್ಷ. ಅದಾದಮೇಲೆ ನೋಡೇ ಇಲ್ಲ ಅಂತಾರೆ. ಅದು ಯಾವಾಗ ಸತ್ತಿದ್ದಾರೋ, ಅದು ಹೆಂಗೆ ಸತ್ತಿದ್ದಾರೋ. ಈಗ ಸ್ಥಳಕ್ಕೆ SP ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಏನು ಚಿತ್ರದುರ್ಗ ನಗರದ ಚಳ್ಳಕೆರೆ ಟೋಲ್ಗೇಟ್ ಬಳಿ ಏನು 3 ಅಸ್ಥಿಪಂಜರಗಳು ನಿಗೂಢವಾಗಿ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಏನು ಚಿತ್ರದುರ್ಗ ನಗರದಲ್ಲಿ ಭಾರಿ ಆತಂಕ ಮನೆ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಣ್ಬೋದು ದೃಶ್ಯಗಳಲ್ಲಿ ಏನು ಚಿತ್ರದುರ್ಗ ನಗರದ ಏನು ಕಾರಾಗೃಹ ರಸ್ತೆಯಲ್ಲಿರುವಂಥ ಒಂದು ಟೋಲ್ಗೇಟ್ ಬಳಿಯ ಒಂದು ಹಳೆ ಮನೆಯಲ್ಲಿ 3 ನಿಗೂಢವಾಗಿ ಒಂದು ಅಸ್ಥಿಪಂಜರಗಳು ಪತ್ತೆಯಾಗಿರುವಂಥದ್ದು. ಈಗ ದೂರುದಾರರು 5 ಅಸ್ಥಿಪಂಜರಗಳು ಪತ್ತೆಯಾಗಿರ್ಬೋದು, ಅದನ್ನು ತೀವ್ರವಾಗಿ ತನಿಖೆ ನಡೆಸಿ ಸೂಕ್ತ ನ್ಯಾಯ ಒದಗಿಸಬೇಕಂತೇಳಿ ಏನು ಮೃತರ ಜಗನ್ನಾಥ ರೆಡ್ಡಿ ಅಂತ ಏನು ಮನೆಯಲ್ಲಿ ವಾಸವಾಗಿದ್ದರು ಅವರ ಸಂಬಂಧಿ ಪವನ್ ಕುಮಾರ್ ಅವರು ದೂರು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚಿತ್ರದುರ್ಗ ಜಿಲ್ಲಾ SP ಧರ್ಮೇಂದ್ರ ಕುಮಾರ್ ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ತನಿಖೆಗೆ ಮುಂದಾಗಿದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಒಂದು ರೀತಿ ಆತಂಕದ ವಾತಾವರಣ ಕೂಡ ಮನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸ್ಥಳೀಯರು ಹಾಗೂ ಬಡಾವಣೆಯ ನಿವಾಸಿಗಳು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತೀನಿ. ಏನು ಎಷ್ಟು ವರ್ಷಗಳಿಂದ ಈ ಒಂದು ಘಟನೆ ನಡೆದಿರ್ಬೋದು ಎಂಬ ಮಾಹಿತಿಯನ್ನು ಕೇಳುವಂಥ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಇಲ್ಲಿ ಎಷ್ಟು ವರ್ಷಗಳಿಂದ ವಾಸವಾಗಿದ್ದೀರಾ? ಈ ಮನೆ ಬಗ್ಗೆ ಏನು ಮಾಹಿತಿ ಇದೆ? ಒಂದು 18 ವರ್ಷ ಆಯ್ತು ಸರ್ ನಾವು ವಾಸವಾಗಿ ಇಲ್ಲಿ. ಹೇಳಿ, ಈ ಮನೆ ಬಗ್ಗೆ ಏನು ಮಾಹಿತಿ ಇದೆ? ಈ ಮನೆಯಲ್ಲಿ ಇರೋರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಯಾರಿದ್ರಿ ಮನೆಯಲ್ಲಿ ವಾಸವಾಗಿ? ಅವರು ಅಪ್ಪ, ಅಮ್ಮ, ತಂಗಿ, ಅವರ ಅಣ್ಣ ಅಷ್ಟೇ ಇದ್ದಿದ್ದು. 4 ಜನ ಇದ್ದಿದ್ದು. ನಾವು ನೋಡಿದ ಮಟ್ಟಿಗೆ ಅವರು ಯಾವತ್ತೂ ಹೊರಗಡೆ ಅಪ್ಪ, ಅಮ್ಮ, ತಂಗಿ ಯಾರೂ ಬಂದಿಲ್ಲ. ಮಗ ಒಬ್ಬನೇ ಅಡ್ಡಾಡ್ತಿದ್ದು. ಹಂಗಾಗಿ ಅಷ್ಟೇ ನಮಗೆ ಮಾಹಿತಿ ಗೊತ್ತಿರೋದ್ರು. ಇಲ್ಲಿ ಅಕ್ಕಪಕ್ಕದವ್ರ ಜೊತೆ ಸಂಪರ್ಕದಲ್ಲಿ ಇರಲಿಲ್ವಾ? ಮಾತಾಡ್ತಿರಲ್ವಾ? ಅವ್ರು ಯಾವ ರೀತಿ ವಾತಾವರಣ ಇತ್ತು? ಅವ್ರ ಮನೆಯಲ್ಲಿ ಏನಾದರೂ ಸಮಸ್ಯೆ ಇತ್ತಾ? ಅವ್ರ ಮನೆ ಸಮಸ್ಯೆ ಗೊತ್ತಿಲ್ಲ ಸರ್. ಬಟ್ ಆದರೆ ಅವರು ಯಾರ ಜೊತೆ ಜನಸಂಪರ್ಕ ಇರಲಿಲ್ಲ. ಅವರ ಕೆಲಸ ಆಯ್ತು, ಅವ್ರ ಮನೆ ಆಯ್ತು ಅಂತಾನೆ ಜೀವನ ಮಾಡಿರೋ ಹೊರತು ಯಾರಿಗೆ ಸಂಪರ್ಕ ಇಲ್ಲ ಅವರು. ಸರ್, ಇವಾಗ ಏನು ಅನುಮಾನಾಸ್ಪದ ಈ ರೀತಿ ಒಂದು ಪತ್ತೆಯಾಗಿದೆ, ಏನು ಹೇಳ್ತೀರಿ ಅದ್ರ ಬಗ್ಗೆ? ಸರ್, 2019ರಿಂದ ಅಂತೂ ನಾವು ಯಾರನ್ನು ನೋಡಿಲ್ಲ. 19ರದ್ದು ಕ್ಯಾಲೆಂಡರ್ ಇದೆ, ಅಸ್ಥಿಪಂಜರ ಸಿಗ್ತಿದೆ ಅಂತಂದರೆ ಅವ್ರ ಮನೇಲಿ ಇದ್ದಿದ್ದು 4 ಜನ, 5 ಜನದ ಅಸ್ಥಿಪಂಜರ ಅಂದರೆ ನಾವು ಆತಂಕ ಮೂಡಿಸಿದೆ ಸರ್. ಇದು ಮನೇಲಿ ಯಾರಿದ್ರು, ಯಾವಾಗ ಬಂದರು, ಏನು ಅಂತೇಳಿ ಗೊತ್ತಾಗ್ತಿಲ್ಲ. ನಾವಿಲ್ಲಿ ಸುತ್ತಮುತ್ತ ಇಲ್ಲೇ ತಿರುಗಾಡ್ಕೊಂತ ಇದ್ರು, ನಮಗೇನು ಮಾಹಿತಿ ಇಲ್ಲ. ಯಾವತ್ತೂ ನೋಡಿಲ್ಲ ನಾವು. ಇದು ಡೋರ್ ಓಪನ್ ಆಗಿರೋದಂತೂ ನೋಡಿಲ್ಲ, ಅಲ್ಲಿ ಮನೇಲಿ ಯಾರು ಇರೋದು ನೋಡಿಲ್ಲ ನಾವು. ಅದೇ ರೀತಿ ಒಂದು ಬಡಾವಣೆಗೆ ನೀರನ್ನು ಒದಗಿಸ್ತಿದ್ದಂಥ ವಾಲ್ಮ್ಯಾನ್ ಕೂಡ ಇದ್ದಾರೆ, ಅವ್ರನ್ನೂ ನಾನು ಮಾತನಾಡಿಸ್ತೀನಿ. ಸರ್, ನಿಮಗೆ ಏನು ಹೇಳ್ತೀರಿ ಈ ಮನೆ ಬಗ್ಗೆ? ಯಾವ ರೀತಿ ಮಾಹಿತಿ ಇದೆ? ಸರ್, ಅದು ನಮಗೇನಂದರೆ ನಾನು 2009ಕ್ಕೆ ಸರ್ ಇಲ್ಲಿ ನೀರು ಬಿಡೋಕ್ಕೆ ಬಂದಿದ್ದು ಸರ್ ನಾನು. ಬಟ್ ಅವರು 10-12ರಾಗೆ ಬಾಬಣ್ಣ ಅಂತ ಇದ್ದರು. ಅವರು ಒಬ್ಬರೇ ಓಡಾಡ್ತಿದ್ದು. ಏನು ಗೊತ್ತಾ, ಇಲ್ಲಿ ತಿಂಡಿ ತಿನ್ನೋಕೆ, ತರಕಾರಿ ತರೋಕ್ಕೆ, ಅದಕ್ಕೆಲ್ಲ ಅವ್ರು ನೋಡಿದ್ದೆ. ಬಟ್ ನಾನು ಅವ್ರ ಅಪ್ಪಾಜಿ ನೋಡಿಲ್ಲ, ಅವ್ರು ಯಾರೂ ನೋಡಿಲ್ಲ. ಒಟ್ಟು ನನಗೆ ಮಾಹಿತಿ 4 ಜನ ಇದ್ದರು ಅಂತಂದು. ಒಟ್ಟು ಅವರು ಎಲ್ಲ ಓಡಾಡೋಕ್ಕಾಗ್ತಿದ್ದಿಲ್ಲ, ಭಾಳ ದಪ್ಪ ಇದ್ದರು ಅಂತ ಇತ್ತು ಸರ್ ನಮಗೆ. ಬಟ್ ಅವರೊಬ್ಬರೇ ಅವರೊಬ್ಬರನ್ನ ಮಾತಾಡಿಸ್ತಿದ್ವು ಅಷ್ಟೇ. ಅದು ಹೋಟ್ಲಲ್ಲಿ ಅದೆಲ್ಲ ಬಂದಾಗ ಅವರು ಅಂಥದ್ದೇನೋ ಅಕ್ಕಪಕ್ಕ ಯಾರ ಹತ್ರ ಮಾತಾಡ್ತಿದ್ದಿಲ್ಲ ಸರ್. ಅವರೊಬ್ಬರೇ ನಾವು ಒಂದು ಸತಿ ಮಾತಾಡ್ಸಿದ್ದು. ನಾನು 2012ಕ್ಕೆ ಲಾಸ್ಟ್ ಸರ್. ಇಲ್ಲೇ ಇರೋದು ನಾನು. ಬಟ್ ಅವ್ರು 2012ಕ್ಕೆ ಇದಿಲ್ಲ. 19 ಕ್ಯಾಲೆಂಡರ್ ಗೊತ್ತಿಲ್ಲ ಸರ್ ನನಗೆ. ಒಟ್ಟು ಅವ್ರು 2012ಕ್ಕೆ ಲಾಸ್ಟ್ ಸರ್. ಅಂದರೆ ಎಲ್ಲ ಒಂದು ಕಡೆ ಈ ಮನೆ ಯಾವಾಗಲೂ ಬಾಗ್ಲಾಕಿರ್ತೇವೆ ಅನ್ನೋದ್ರ ಬಗ್ಗೆ ಏನಾದ್ರು ಅನುಮಾನ ಇತ್ತು ಸರ್? ಯಾವಾಗಲೂ ಬಾಗ್ಲಾಕಿರ್ತಾರೆ. ಮತ್ತು ಅಕ್ಕಪಕ್ಕದವ್ರು ಇಲ್ಲೆಲ್ಲ ಸ್ಮೆಲ್ ಬರ್ತತೆ ಅಂತ ಹೇಳೋರು. ನಾನು ವಾಲ್ ತಿರ್ಸಿ ಹೋಗ್ತಿದ್ದೆ ಸರ್. ನನಗೆ ಗೊತ್ತಿಲ್ಲ. ಬಟ್ ಏನು ಬಿಡು, ಅಲ್ಲಿ ಇಲ್ಲಿ ಸತ್ತಿರ್ಬೋದು, ಅದು ಸತ್ತಿರ್ಬೋದು ಅಂತ ಅನ್ಕೊಂಡಿದ್ದೆ ಸರ್. ಹಿಂಗಂತ ಗೊತ್ತಿಲ್ಲ, ಇವಾಗಲೇ ಸರ್ ಗೊತ್ತಾಗಿರೋದು. ಅಂದರೆ ಟೋಟಲ್ ಈ ಘಟನೆ ಬಗ್ಗೆ ಏನು ಹೇಳ್ತಾರೆ? ಏನಾಗಬೇಕಂತ ಹೇಳ್ತಾರೆ ಈಗ? ಕೂಲಂಕಷವಾಗಿ ತನಿಖೆ ಆಗಲಿ ಅದರ ಬಗ್ಗೆ. ಆದರೆ ಅದರಲ್ಲಿ 5 ಜನ ಅಂತೀಯಾರ, ಆ 5 ಜನ ಯಾರು ಅಂತಂದು ಫಸ್ಟು ತನಿಖೆ ಆಗಬೇಕು. ಯಾಕಂದರೆ ನಾವು ನೋಡಿರೋ ಮಟ್ಟಿಗೆ 4 ಜನ ಅವರು. 5ನೇ ಯಾರು ಅಂತ ಗೊತ್ತೇ, ತನಿಖೆ ಮಾಡಲಿ ಕೂಲಂಕಷವಾಗಿ ಅಂತಷ್ಟೇ. ಒಟ್ಟಾರೆ ಇದಿಷ್ಟು ಇಲ್ಲಿನ ಸ್ಥಳೀಯರ ಮತ್ತು ಏನಂತಂದರೆ ಈ ಒಂದು ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆದು ಪ್ರಕರಣದ ಬಗ್ಗೆ ಸತ್ಯಾಸತ್ಯ ಹೊರಬೀಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.
DNA ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ, ಇದು ಯಾರದ್ದು ಏನು ಎತ್ತ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈಗಲೂ ಸಾಧ್ಯತೆ ಇದೆ. ಈಗಾಗಲ ಇನ್ನು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಂತೂ ಏನೂ ಇರಲ್ಲ, ಬರೀ ಅಸ್ಥಿ ಪಂಜರ ಮಾತ್ರ ಇರೋದು. ಬಟ್ ಆದರೂ ಫಾರ್ಮ್ಯಾಲಿಟೀಸಿಗೆ ಮಾಡ್ತಾರಾ ಏನೂ ಗೊತ್ತಿಲ್ಲ ಪೊಲೀಸರು. DNA ಟೆಸ್ಟ್ ಮಾಡಬೇಕಾಗತ್ತೆ, ಯಾಕೆಂದರೆ ಬೋನ್ ಸಿಕ್ಕಿರೋದ್ರಿಂದ ಕಂಡು ಹಿಡಿಬೋದು ಯಾರದ್ದು ಅಂತ. ಈ 5 ಸಾವಿನ ಬಗ್ಗೆ ಸಂಬಂಧಿಕರು ಈಗ ದೂರನ್ನು ದಾಖಲು ಮಾಡಿದ್ದಾರೆ.